ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡಿ ತೊಗರಿಬೇಳೆ 1.5 ಬೌಲ್ನ ತೊಗೊಂಡು 1 ಲೀಟ್ರ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವತ್ತು ಮಂಡ್ಯ ಸ್ಟೈಲಲ್ಲಿ ಮಿಕ್ಸ್ ತರಕಾರಿಗಳನ್ನ ಹಾಕ್ಬಿಟ್ಟು ನಾನು ತರಕಾರಿ ಸಾಂಬಾರನ್ನ ತೋರಿಸ್ತಾಯಿದ್ದೀನಿ. ನೋಡಿ, ಬದನೆಕಾಯಿ, ಬೀನ್ಸು ಮತ್ತು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು. ನಿಮಗೆ ಯಾವ ತರಕಾರಿಗಳು ನಿಮಗೆ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ ನೀವು ಹಾಕ್ಕೊಳ್ಳಿ. ನಾನಿವಾಗ ಮಂಡ್ಯ ಸ್ಟೈಲಲ್ಲಿ ಸಾಂಬಾರನ್ನು ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಬೋದು. ಅರ್ಜೆಂಟಾಗಿ ನಮಗೇನಾದರೂ ಬೇಕು ಅಂದಾಗ ಸಾಂಬಾರನ್ನ ಈ ರೀತಿ ಒಮ್ಮೆ ಮಾಡಿ ನೋಡಿ. ಮತ್ತು ಟೊಮೊಟೊ, ನಾಟಿ ಟೊಮೊಟೊ, ಒಂದು 5-6 ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ನಾನು ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. 1-2 ರುಬ್ಬೋದಕ್ಕೆ, 1-3 ಬೇಯೋದಕ್ಕೆ ಹಾಕಿದ್ದೀನಿ ನಾನೀಗ. ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್, ಬೇಳೆ ಪೌಡರ್ ಅಂತಲೂ ಹೇಳ್ಬೋದು, ಬೇಳೆ ಸಾಂಬಾರು ಪೌಡರ್ ಮಾಡ್ತೀವಲ್ಲ ನಾವು, ಅದು 2 ಚಮಚ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, ಕಟ್ ಮಾಡಿರುವಂಥ ಈರುಳ್ಳಿನ ಒಂದು 1/4 ಭಾಗದಷ್ಟು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ನಾನು ಅದರೊಳಕ್ಕೆ, ಇದರೊಳಗಡೆ ಕಟ್ ಮಾಡ್ಕೊಳ್ಳೋ ಜಾರ್ನಲ್ಲಿ ರುಬ್ಕೊಳ್ಳೋದಕ್ಕೆ. ಮತ್ತು ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಒಂದು 5-6 ಎಸಳು ಮತ್ತು ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು, ಒಂಚೂರು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು. ಈಗ ಇದಕ್ಕೆ ನೀರನ್ನ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಏಕೆಂದರೆ ಆಮೇಲೆ ನಂತರ ನೀವು ಗಟ್ಟಿ ಹೇಗಿರುತ್ತೆ ನೋಡ್ಕೊಂಡು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಲ್ನ ಬರ್ಸ್ಬಿಟ್ರೆ ಸಾಕು ಫ್ರೆಂಡ್ಸ್. ಸೂಪರಾಗಿರೋವಂಥ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಓಕೆನಾ, ಇವಾಗ ಬೇಯೋದಕ್ಕೆ ಇಟ್ಬಿಡೋಣ. 2 ವಿಸಲ್ನ ಬರ್ಸ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಇವಾಗ 2 ವಿಸಲ್ನ ಬರ್ಸ್ಬಿಟ್ಟು ನಾನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸಲಿ ಇಟ್ಬಿಡೋಣ. ಸ್ವಲ್ಪ ತೆಂಗಿನಕಾಯಿ ತುರಿ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಓಕೆನಾ, ನೋಡಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೆ, 2 ವಿಸಲ್ ಬರ್ಸಿದ್ದೀನಿ. ಬೇಳೆನೂ ಹಾಗೆ ಇದೆ, ತರಕಾರಿಗಳು ಹಾಗೆ ಇದೆ. ನೋಡಿ, ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ, ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿದ್ರೆ, ಸಖತ್ತಾಗಿ ಬಂದಿದೆ ನೋಡಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಮುದ್ದೆಗಂತೂ ಸೂಪರಾಗಿರುತ್ತೆ. ಈಗ ನಾನು ರುಬ್ಬಿರುವಂಥ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೆ ನಾನು. ನೈಸಾಗಿ ರುಬ್ಬುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಅದು ವಾಶ್ ಮಾಡುವಂಥ ನೀರನ್ನ ಜಾರನ್ನ ಹಾಕ್ಕೊಳ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ತರಕಾರಿ ಸಾಂಬಾರು ರೆಡಿ. ಮತ್ತು ಒಗ್ಗರಣೆದು ನಾನು ವೀಡಿಯೋನ ಮಾಡಿಲ್ಲ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿಬಿಟ್ಟಿದೆ. ಓಕೆನಾ, ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಿಂಗನ್ನು ಹಾಕ್ಕೊಂಡು ನಾನು ಒಗ್ಗರಣೆನ ಮಾಡ್ಕೊತೀನಿ. ಅದು ವೀಡಿಯೋ ಆಗಿಲ್ಲ. ಈಗ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾವು ಕುದಿಯೋದಕ್ಕೆ ಇದನ್ನು ಬಿಟ್ಬಿಟ್ಟು, ನಾನು ಒಗ್ಗರಣೆ ಮಾಡಿರೋದು ವೀಡಿಯೋ ಆಗಿಲ್ಲ, ಕ್ಷಮಿಸಿ. ಓಕೆನಾ, ನೋಡಿ ಒಗ್ಗರಣೆ ನಾನು ಆಲ್ರೆಡಿ ಮಾಡಿದ್ದೀನಿ. ಸನ್ಫ್ಲವರ್ ಆಯಿಲ್ 1-2 ಚಮಚ ಹಾಕ್ಕೊಂಡು, ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.